ಮೈಸೂರು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್. ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ. ಮೈಸೂರು ಜಿಲ್ಲಾ ನ್ಯಾಯಾಲಯಗಳ ಆವರಣದಲ್ಲಿ ಭಾನುವಾರ ನಡೆದ ಚುನಾವಣೆಯಲ್ಲಿ 1021 ಮತಗಳೊಂದಿಗೆ ಎಸ್. ಲೋಕೇಶ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಿರಿಯ ವಕೀಲರಾದ ಅವರು ಶಾರದಾ ವಿಲಾಸ್ ಕಾನೂನು ಕಾಲೇಜು ಉಪನ್ಯಾಸಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಪಾಧ್ಯಕ್ಷರಾಗಿ ಎಂ. ಬಿ. ಚಂದ್ರಶೇಖರ್, ಕಾರ್ಯದರ್ಶಿಯಾಗಿ ಎ. ಜಿ. ಸುಧೀರ್, ಖಜಾಂಚಿಯಾಗಿ ಎಚ್. ಪಿ. ಭರತ್, ಜಂಟಿ ಕಾರ್ಯದರ್ಶಿಯಾಗಿ ಕೆ. ಆರ್. ಚರಣ್ರಾಜ್, ಮಹಿಳಾ ಜಂಟಿ ಕಾರ್ಯದರ್ಶಿಯಾಗಿ ಬಿ. ವಿ. ವಿನೋದ ಆಯ್ಕೆಯಾಗಿದ್ದಾರೆ. ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾಗಿ ಜಿ. ಎಸ್. ಶಿವಸ್ವಾಮಿ, ಆರ್. ಕನ್ಯಾಕುಮಾರಿ, ಕೆ. ಎಸ್. ಅಂದಾನಿ, ಕೃಷ್ಣ ಎಸ್. ಎ. ಬಿ. ಪ್ರದೀಪ್ ಕುಮಾರ್, ಹಿರಿಯ ಸದಸ್ಯರಾಗಿ ಕೆ. ದೇವರಾಜು, ಎಂ. ಉಮೇಶ್, ಎಂ. ಕಿಶೋರ್ ಕೀರ್ತಿ, ಜೆ. ಲೋಕೇಶ್ ಹಾಗೂ ಎಂ. ಬಿ. ದೀಪು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಿ. ರಾಜು ತಿಳಿಸಿದ್ದಾರೆ. ಒಟ್ಟು 3,361 ಮತದಾರರಿದ್ದು 2,772 ಮಂದಿ ಹಕ್ಕು ಚಲಾಯಿಸಿದ್ರು. ಮತದಾನದ ನಂತರ ಎಣಿಕೆ ಕಾರ್ಯ ಆರಂಭವಾಗಿ ಸುಮಾರು 4 ಗಂಟೆಯ ನಂತರ ಫಲಿತಾಂಶ ಪ್ರಕಟವಾಯಿತು. ಲೋಕೇಶ್ ಹಾಗೂ ತಂಡದವರ ಗೆಲುವಿಗೆ ಸಹಕರಿಸಿದ ಲಾ ಗೈಡ್ ಕಾನೂನು ಮಾಸಪತ್ರಿಕೆಯ ಗೌರವ ಸಂಪಾದಕರಾದ ಎಚ್. ಎನ್. ವೆಂಕಟೇಶ್ ರವರನ್ನು ಗೌರವಿಸಲಾಯಿತು. ಸೈಡ್ ಬನ್ನಿ ಸರ್, ಕ್ಯಾಮ್ರಾ ಇದೆ. ಚೂರು ಒಂಚೂರು ಕೆಳಗಡೆ ಇಲ್ಲ ಶತ್ರುವಾಗಿ ಎಲ್ಲ ವಕೀಲರುಗಳಿಗೂ ಶ್ರೇಯಸ್ಸು ಬಯಸ್ತಕ್ಕಂಥ ವೆಂಕಟೇಶ್ ಅವರಿಗೆ ನನ್ನ ಮೊದಲ ಥ್ಯಾಂಕ್ಸ್ ಅಂತ ಹೇಳಿದ್ರು. ನನ್ನ ಹಿರಿಯ ವಕೀಲರು, ಕಿರಿಯ ವಕೀಲರು, ಮಹಿಳಾ ವಕೀಲರು ಅವರೆಲ್ಲ ಸಹಕಾರದಿಂದ ನಮ್ಮ ಲೋಕೇಶ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಇದೇ ಥರ ಪೂರ್ಣ ಬೆಂಬಲ ಅವ್ರು 2 ವರ್ಷ ಟರ್ಮ್ ಅವರಿಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೋರ್ಕೋತೀನಿ. ಹಾಂ, ಎಲ್ಲರಿಗೂ ಅಧ್ಯಕ್ಷರಾಗುತ್ತೆ, ಎಲ್ಲರೂ ಅಣ್ಣ ತಮ್ಮದಿರಾಗೆ ಬಾಳ್ತೀವಿ. ಅದ್ರ ಬಗ್ಗೆ 2 ಮಾತಿಲ್ಲ. ಇದೆಲ್ಲ 100% ನಿರೀಕ್ಷೆ ಇತ್ತು. ಯಾಕಾಗಿ ಅಂದರೆ ಇವರು ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ. ಇವ್ರದೇ ಆದ ಸ್ಟೂಡೆಂಟ್ಸ್ಗಳಿದ್ದಾರೆ. ಇವರು ಉಪನ್ಯಾಸಕರು ಶಾರದಾ ವಿಲಾಸ್ ಕಾಲೇಜು ಲಾ ಕಾಲೇಜಲ್ಲಿ ಅವ್ರದ್ದೇ ಆದ ಒಂದು ಬಳಗ ಇದೆ. ಇವರು ಪ್ರಣಾಳಿಕೆ ಏನೂ ಕೊಟ್ಟಿಲ್ಲ. ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಇಡೀ ವಕೀಲರು ಆಶ್ಚರ್ಯ ಆಗುವಂಥ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವ್ರ ಬಗ್ಗೆ ಪೂರ್ಣ ಕಾಳಜಿ ಇದೆ. ಅಧ್ಯಕ್ಷ, ಸೆಕ್ರೆಟರಿ, ಉಪಾಧ್ಯಕ್ಷರು, 3 ಮಾಡ್ತಾರೆ. ಏನು ವ್ಯವಸ್ಥೆ ಬದಲಾವಣೆ ಏನಾಗಬೇಕು ಅಂದರೆ ಇಡೀ ಅಡ್ವೊಕೇಟ್ಸ್ ಯಾರಿದ್ದಾರೆ ಅವರಿಗೆಲ್ಲ ID ಕಾರ್ಡ್ ಇಶ್ಯೂ ಮಾಡಿಸ್ತಾರೆ, ಎಫೆಕ್ಟಿವ್ ಆಗಿ ಮಾಡ್ತಾರೆ. ಇಲ್ಲಿವರೆಗೆ ID ಕಾರ್ಡ್ ಇಲ್ಲ. ID ಕಾರ್ಡ್ ಮೈಸೂರು ವಕೀಲರ ಸಂಘದಿಂದ ಮಾಡಿಕೊಡ್ತಾರೆ. ಎಲ್ಲ ಸಂಘಟನೆಗಳಿಗೂ ಕೂಡ ಅವರದೇ ಆದ ಒಂದು ಶಾಲಾ ಕಾಲೇಜುಗಳಿದೆ, ಕಲ್ಯಾಣ ಭವನಗಳಿದೆ. ಬಂದಾಗ ಇದು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು? ಅಧ್ಯಕ್ಷ, ಸೆಕ್ರೆಟರಿ ಅವರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿ ಅವರೆಲ್ಲ ಸೇರಿಕೊಂಡು CSIT ಇದೆ ಮೌಡಾದಲ್ಲಿ ಅರ್ಜಿ ಕೊಟ್ಟು ಒಂದು ವಕೀಲರ ಭವನ ಅಂತ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ.
ಸಹಕಾರ ಆಗ್ತಾರೆ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇಲ್ಲ, ಎಲ್ಲ ವಕೀಲರು ನನ್ನ ಅಣ್ಣ ತಮ್ಮದಿರು. ಗೈಡ್ ಮಾಡ್ತೀರಿ ಸರ್ ಯಾರಿಗೆ ಅವ್ರು ಏನು ನನ್ನಿಂದ ಏನು ಸಹಕಾರ ಬೇಕೋ ಅದು ಕಂಟಿನ್ಯೂ ಮಾಡ್ತೀನಿ. ಈಗ ಏನು ಮಾಡಿದ್ದೀನಿ ಹಿಂದೆ ಇದ್ದಂಥ ಅಕಾಡೆಮಿ ಇದು ಸಮಿತಿ, ಆ ಸಮಿತಿಗೆ ಇದೇ ಕಂಟಿನ್ಯೂ ಮಾಡ್ತೀನಿ ನಾನು. 3,351 ಜನ ವಕೀಲರು ಮತದಾನ ಮಾಡೋಕ್ಕೆ ಅರ್ಹರಾಗಿದ್ದರು. ಅದ್ರ ಪೈಕಿ 2,772 ಮತದಾನ ಆಗಿದೆ. ಅದರಲ್ಲಿ 1,021 ಓಟ್ ತಗೊಂಡು ನಾವು ವಿಜಯಶಾಲಿ ಆಗಿದ್ದೀವಿ. ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಏನು ಬೇಕು ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು, ಅವ್ರಿಗೆ ಘನತೆ ಗೌರವ ಎತ್ತಿಡಿಯೋದಕ್ಕೆ ಏನು ಮಾಡಬೇಕು ಆ ಕೆಲಸನ ಮಾಡ್ತೀವಿ. ಸರ್, ಏನು ಚಾಲೆಂಜ್ ಇದೆ ಸರ್ ನಿಮ್ಮ ಮುಂದೆ? ನೋಡಿ, ಹಿಂದೆ ವಕೀಲರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಈಗ ವಕೀಲರ ಸಂಖ್ಯೆ ವರ್ಷ ಜಾಸ್ತಿ ಆಗ್ತಿದೆ. ಅವರ ಇನ್ಫ್ರಾಸ್ಟ್ರಕ್ಚರ್ನೂ ನಾವು ಇಂಪ್ರೂವ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತೀವಿ. ಲೈಬ್ರರಿ ಇಂಪ್ರೂವ್ ಆಗಬೇಕಾಗುತ್ತೆ, ಬಿಲ್ಡಿಂಗ್ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕಾಗುತ್ತೆ. ಆ ಕಡೆ ಕ್ರಮ ತಗೊಳ್ತೀವಿ. ನಮ್ಮ ಕಮಿಟಿ ಮೆಂಬರ್ಸ್ ಹತ್ರ ಮಾತಾಡಿ ತಿಳಿಸಿ ಇನ್ನೂ ತೀರ್ಮಾನ ಮಾಡ್ತೀವಿ.